ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನೂರಾನಿ ಕಿಚನಲ್ಲಿ ತೊಗರಿ ಬೇಳೆ ಸಾರನ್ನು ಮಾಡ್ತೇವೆ. ಉತ್ತರ ಕರ್ನಾಟಕ ಸ್ಪೆಷಲ್. ಬನ್ನಿರಿ ಮಾಡೋಣ. ಒಂದು ಮಣ್ಣಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದನ್ನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. 1 ಲೋಟದಷ್ಟು ನೀರು ಹಾಕಿ ಹೆಸರಿಗೆ ಬರೋ ತನಕ ಇಡ್ತೇವೆ. ಇದು ತೊಗರಿ ಬೇಳೆ ರೀ, ಜವಾರಿ ಇದು. ಹಾಗಾಗಿ ನಾನು ಅರ್ಧ ತಾಸನ್ನು ನೆನೆಸಿದ್ದೇನೆ. ನೆನೆಸಿ ಹಾಕಿದರೆ ಜಲ್ದಿ ಬೇಳೆ ಕುದೀತಿದೆ. ಬೇಳೆ ಹಾಕಿದ ನಂತರ ಅದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಿ. ಅದನ್ನು 50% ಆಗಬೇಕು. ಆ ನಂತರ 1 ಉಳ್ಳಾಗಡ್ಡಿ, 3 ಟೊಮೆಟೊನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಆನಂತರ 1 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಮೆಯನ್ನು ಹಾಕ್ತೇನೆ. ಹಾಕಿದ ನಂತರ ಅದನ್ನು ಮುಚ್ಚಿ ಕುದಿಸಿರಿ. ಕುದ್ದ ನಂತರ ಅದು ಈ ಟೇಪ್ ಬರುತ್ತೆ ಬೇಳೆ. ಇದು ನೋಡ್ರಿ, ಮಣ್ಣಿನ ಗಡಿಗ್ಯಾಗ ಕುದಿಸಿದ ಬೇಳೆ ಎಷ್ಟು ಟೇಸ್ಟಾಗಿ ಬರ್ತದೆ ಅಂದ್ರೆ ಭಾಳ ಚೆನ್ನಾಗಿ ಕೊಡುತ್ತೆ ಟೇಸ್ಟ್. ದಾಲ್ ಗುಟ್ನಿ ಅಂತಾರೆ ಇದಕ್ಕೆ. ಇದನ್ನು ತಗೊಂಡು ನಾವು ಮ್ಯಾಶನ್ನು ಮಾಡ್ತೀವಿ. ಚೆನ್ನಾಗಿ ಮ್ಯಾಶ್ ಆದ ಮೇಲೆ ಮತ್ತೆ ಒಲೆ ಮ್ಯಾಗೆ ಇಡಬೇಕು. ಅದಕ್ಕೆ 2 ಸ್ಪೂನ್ ಅಚ್ಚ ಖಾರದ ಪುಡಿ, ನಾನು ಸ್ವಲ್ಪ ಕೆಂಪು ಉಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಕೆಂಪು ಉಪ್ಪು. ನಾನು 3 ಜನಕ್ಕೆ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ. ಇದನ್ನು ಜಾಸ್ತಿ ನೀರು ಬೇಕಂದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಿ. ಆನಂತರ ನಾನು ಸ್ವಲ್ಪ ಕೊತ್ತಂಬರಿ, ನೆನೆಸಿಟ್ಟಂಥ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಕುದಿಸಿದ್ದೇನೆ. ಆನಂತರ ಒಗ್ಗರಣೆಗೆ 1 ಬಾಳಿಗೆಯನ್ನು ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕುತ್ತಾ ಇದ್ದೇನೆ. ಅದು ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕುತ್ತೇನೆ. ಅದು ಚಟಾಪಟ ಅಂತ ಸಿಡಿಬೇಕು. ಆನಂತರ ಸ್ವಲ್ಪ ಜೀರಿಗೆಯನ್ನು ಹಾಕುತ್ತೇನೆ ಮತ್ತು ಕರಿಮೆಯನ್ನು ಹಾಕುತ್ತೇನೆ. ಆನಂತರ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ನಂತರ ಒಗ್ಗರಣೆ ನಮ್ಮದು ರೆಡಿಯಾಗಿದೆ. ಒಗ್ಗರಣೆಯನ್ನು ಸಾರಿಗೆ ಹಾಕುತ್ತೇನೆ. ಸಾರಿಗೆ ಹಾಕಿದ ನಂತರ ಅದನ್ನು 2 ನಿಮಿಷ ಮತ್ತೆ ಕುದಿಸಿ ಈ ಟೇಪ್ ನಮ್ಮ ತೊಗರಿ ಬೇಳೆ ಸಾರು ರೆಡಿಯಾಗುತ್ತೆ. ನೋಡಿರಿ, ಭಾಳ ತುಂಬ ಟೇಸ್ಟಾಗಿ ಬರುತ್ತೆ. ಈ ಸಾರನ್ನು ಅನ್ನ ಜೊತೆಲಿ ತಿನ್ನಿರಿ, ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.